ಗೂಗಲ್ I/O 2025 AI ಕ್ಷೇತ್ರದಲ್ಲಿ ಮಹತ್ವದ ತಿರುವು ಸೂಚಿಸಿದೆ. ಇದು ಈಗ ಟೆಕ್ ಎಂಜಿನಿಯರ್ಗಳು ಮಾತ್ರವಲ್ಲದೆ ಪ್ರತಿಯೊಬ್ಬ ಮಾನವನ ದಿನಚರಿಯಲ್ಲಿ AI ಹೇಗೆ ಸೇರಿಕೊಳ್ಳುತ್ತಿದೆ ಎಂಬುದರ ಸ್ಪಷ್ಟ ದೃಷ್ಟಿಕೋನ ನೀಡಿತು. ಇದರಲ್ಲಿ ಬಹುಮಾನೀಯ ಡೆವಲಪ್ಮೆಂಟ್ಸ್ಗಳಲ್ಲಿ ಒಂದು ಎಂದರೆ AI ಮೋಡ್ ಇನ್ ಸರ್ಚ್. ಈಗ ನಿಮ್ಮ ಪ್ರಶ್ನೆ ಗೂಗಲ್ ಮಾಡುವ ಬದಲು ನೀವು ನೇರವಾಗಿ ಗೂಗಲ್ನ AI ಜೊತೆ ಧ್ವನಿಯಲ್ಲಿ ಅಥವಾ ಮೆಸೇಜ್ ಮೂಲಕ ಸಂಭಾಷಣೆ ಮಾಡಬಹುದು. ಇದರಿಂದ ಉತ್ತರಗಳು ವೇಗವಾಗಿ, ಹೆಚ್ಚು ನಿಖರವಾಗಿ ಬರುತ್ತವೆ. ವಿದ್ಯಾರ್ಥಿಗಳು, ನೌಕರರು ಅಥವಾ ದಿನನಿತ್ಯದ ಕೆಲಸಗಳಿಗಾಗಿ ಇದು ಬಹಳ ಸಹಾಯಕ. ಇನ್ನು ಮತ್ತೊಂದು ಭಾರೀ ಅನಾವರಣವೆಂದರೆ ಪ್ರಾಜೆಕ್ಟ್ ಎಸ್ಟ್ರಾ. ಇದು ನಿಮ್ಮ ಫೋನ್ ಕ್ಯಾಮೆರಾ ಮೂಲಕ ಸುತ್ತಲಿನ ಪರಿಸರವನ್ನು ನೋಡಿ ಅದನ್ನು ಅರ್ಥಮಾಡಿಕೊಳ್ಳಬಲ್ಲ ಬುದ್ಧಿವಂತ AI ಸಹಾಯಕ. ಇದು ನಿಜ ಜೀವನದ ಸನ್ನಿವೇಶಗಳಲ್ಲಿ ಸಹಾಯ ಮಾಡಬಲ್ಲದು. ಉದಾಹರಣೆಗೆ ಸೈಕಲ್ ಎಂಥದೂ ಸರಿಪಡಿಸಲು, ಕೆಟ್ಟಿರುವ ಸಾಧನಗಳನ್ನು ಗುರುತಿಸಲು, ಇಲ್ಲವೇ ನಿಮ್ಮ ಮೇಲ್ ಓದಿ ಕೇಳಿಸಿಕೊಡಬಹುದು. ಅಷ್ಟರಲ್ಲಿ ನಿಲ್ಲದ ಗೂಗಲ್ Imagen 4 ಹಾಗೂ Veo 3 ಎಂಬ ಹೊಸ AI ಉಪಕರಣಗಳನ್ನು ಪರಿಚಯಿಸಿದೆ. ನೀವು ಬರಹದ ಮೂಲಕ ನೈಜ ಚಿತ್ರಗಳು ಮತ್ತು ವಿಡಿಯೋಗಳನ್ನು ರಚಿಸಬಹುದು. ಇದು ಸೃಜನಾತ್ಮಕತೆಯಲ್ಲಿರುವ ಯೂಟ್ಯೂಬರ್ಗಳು, ಶಿಕ್ಷಕರು, ಚಲನಚಿತ್ರ ನಿರ್ಮಾಪಕರಿಗೆ ವರದಾನವಾಗಲಿದೆ. ಡೆವಲಪರ್ಗಳಿಗಾಗಿ ಜೋಲ್ಸ್ ಎಂಬ AI ಕೋಡಿಂಗ್ ಸಹಾಯಕವನ್ನು ಪರಿಚಯಿಸಲಾಯಿತು. ಮತ್ತೊಂದು ಉಪಕರಣವಾದ ನೋಟ್ಬುಕ್ ಮೊಬೈಲ್ ನಿಮ್ಮ ನೋಟ್ಸ್ಗಳನ್ನು ಬುದ್ಧಿವಂತ ಸಾರಾಂಶಗಳಾಗಿ ಪರಿವರ್ತಿಸುತ್ತದೆ. ಇದರಿಂದ ಸಮಯ ಉಳಿತಾಯವಾಗುತ್ತದೆ. ಆಂಡ್ರಾಯ್ಡ್ 16 ಹೊಸ ವಿನ್ಯಾಸ, ಹೆಚ್ಚು ಎಕ್ಸ್ಪ್ರೆಸಿವ್ ಲುಕ್ ಮತ್ತು AI ಗ್ಲಾಸ್, ಕಾರು, ಟಿವಿ ಹಾಗೂ ಪ್ರಾಜೆಕ್ಟ್ ಬೀಮ್ ಮೂಲಕ 3D ವಿಡಿಯೋ ಕರೆಗೂ ತಂದುಹಾಕಲಾಗಿದೆ. ಇದು ಎಲ್ಲವೂ ಮಾನವರಿಗೆ ಏನು ಉಪಯೋಗವಾಗುತ್ತೆ. ನಿಮ್ಮ ದಿನಚರಿಯ ಒತ್ತಡದ ಕೆಲಸಗಳನ್ನು AI ತೆಗೆದುಕೊಂಡು ಬಿಡುತ್ತೆ. ನೀವು ಹೆಚ್ಚು ಕ್ರಿಯಾತ್ಮಕವಾಗಿ, ಜಾಣ್ಮೆಯಿಂದ, ಸರಳವಾಗಿ ಕೆಲಸ ಮಾಡಬಹುದು. ನೀವು ಗ್ರಾಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಯಾದರೂ, ಸಣ್ಣ ವ್ಯಾಪಾರ ಮಾಡುವವನೇ ಆಗಿದ್ದರೂ ಅಥವಾ ಭವಿಷ್ಯದ ಬಗ್ಗೆ ಕುತೂಹಲವಿರುವ ವ್ಯಕ್ತಿಯಾದರೂ, ಇದು ನಿಮ್ಮ ಸಹಾಯಕ್ಕಾಗಿ ವಿನ್ಯಾಸಗೊಳಿಸಲಾದ AI. ಗೂಗಲ್ ತೋರಿಸಿದ ಭವಿಷ್ಯ ನಿಮ್ಮ ಕೆಲಸ ಕಸ ಮಾಡುವುದಲ್ಲ, ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡುವುದು. ಇದು ಕೇವಲ ಭವಿಷ್ಯವಾಣಿ. ಇದನ್ನು ನಂಬಿಕೆ ಅಥವಾ ಅಧ್ಯಯನದ ದೃಷ್ಟಿಯಿಂದ ನೋಡಬಹುದು. ನಾವು ಈ ಶಕ್ತಿಶಾಲಿ ಕಾಲಘಟ್ಟದಲ್ಲಿ ಜಾಗೃತನಾಗಿರಬೇಕು, ಬದ್ಧತೆಯಿಂದ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಇನ್ನಷ್ಟು ಭವಿಷ್ಯವಾಣಿ, ತಂತ್ರಜ್ಞಾನ, ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ NeuroAI ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.